ಹೆಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು 19 ಮತ್ತು 20 ಮೇ 2024ರ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡೋಣ. ಇಲ್ಲಿ ಮೊದಲನೆಯ ಪ್ರಶ್ನೆಯು ಫಿಫಾ ಮಹಿಳಾ ವಿಶ್ವಕಪ್ 2027 ಅನ್ನು ಯಾವ ದೇಶವು ಆಯೋಜಿಸುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಎ, ಬ್ರೆಜಿಲ್ ದೇಶ ಆಯೋಜಿಸಲಿದೆ. ಇದು 10ನೇ ಆವೃತ್ತಿಯಾಗಿರುತ್ತದೆ. 10ನೇ ಆವೃತ್ತಿಯ ಮಹಿಳಾ ವಿಶ್ವಕಪ್ ಅನ್ನು 2027ರಲ್ಲಿ ಬ್ರೆಜಿಲ್ನಲ್ಲಿ ಆಯೋಜಿಸಲಾಗುವುದು ಎಂದು ಹೇಳಲಾಗಿದೆ. ಯಾವ ಸಂಸ್ಥೆ? ಫಿಫಾ ಸಂಸ್ಥೆ ಇದನ್ನು ಪ್ರಕಟಿಸಿರುತ್ತದೆ. ಇಲ್ಲಿ ಈ ಮಾಹಿತಿಯನ್ನು ನೋಡಿ, ಇದೇ ಮೊದಲ ಬಾರಿಗೆ ಫಿಫಾವು ತನ್ನ ಎಲ್ಲ ಸದಸ್ಯ ಸಂಘಗಳಿಗೆ ಮಹಿಳಾ ಪಂದ್ಯಾವಳಿಯ ಆತಿಥ್ಯ ವಹಿಸುವ ಅವಕಾಶವನ್ನು ಸಿಕ್ಕಿತ್ತು. ಇದರಲ್ಲಿ ಮೊದಲನೆಯ ಬಾರಿಗೆ ಬ್ರೆಜಿಲ್ ಈ ಅವಕಾಶವನ್ನು ಪಡೆದುಕೊಂಡಿದೆ. ಹಾಗೆಯೇ ಇದು ಮೊದಲ ಬಾರಿಯಾಗಿರುತ್ತದೆ ಒಂದು ದಕ್ಷಿಣ ಅಮೆರಿಕಾದಲ್ಲಿ ನಡೆಯುವ ಫುಟ್ಬಾಲ್ ಮಹಿಳಾ ವಿಶ್ವಕಪ್ ಪಂದ್ಯ ಇದಾಗಿರುತ್ತದೆ. ಇಲ್ಲಿ ನೆನಪಿಟ್ಟುಕೊಳ್ಳಿ, ಈ ಹಿಂದೆ 2017ರಲ್ಲಿ ಬ್ರೆಜಿಲ್ ಫಿಫಾ ಪುರುಷರ ವಿಶ್ವಕಪ್ ಅನ್ನು ಆಯೋಜಿಸಿತ್ತು. ಹಾಗೆಯೇ 2024ರಲ್ಲಿ ಫಿಫಾ ಮಹಿಳಾ ವಿಶ್ವಕಪ್ ಅನ್ನು 2027ರಲ್ಲಿ ಫಿಫಾ ಮಹಿಳಾ ವಿಶ್ವಕಪ್ ಅನ್ನು ಆಯೋಜಿಸುತ್ತಿದೆ. ಇದು ಇದರ 10ನೇ ಆವೃತ್ತಿಯಾಗಿರುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಹಾಗೆ 9ನೇ ಆವೃತ್ತಿಯನ್ನು 2023ರಲ್ಲಿ ಆಯೋಜಿಸಲಾಯಿತು. ಇದು 4 ವರ್ಷಕ್ಕೊಮ್ಮೆ ನಡೆಸಲಾಗುತ್ತದೆ ಈ ಫಿಫಾ ವರ್ಲ್ಡ್ ಕಪ್ ಅನ್ನು. ಇಲ್ಲಿ 2023ರಲ್ಲಿ 9ನೇ ಆವೃತ್ತಿಯ ಮಹಿಳಾ ವಿಶ್ವಕಪ್ ಅನ್ನು ಆಯೋಜಿಸಲಾಯಿತು. ಇದನ್ನು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಆಯೋಜಿಸಿತ್ತು. ಇದರಲ್ಲಿ ಸ್ಪೇನ್ ದೇಶ ವಿನ್ ಆಯಿತು. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ. ಮೇ 18ರಂದು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನವನ್ನು ಆಚರಿಸಲಾಗುತ್ತದೆ. ಇದರ ಬಗ್ಗೆ ಮಾಹಿತಿಯು, ಈ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನವನ್ನು ಯಾಕೆ ಆಚರಿಸುತ್ತಾರೆ ಅಂದರೆ, ಇದು ಸಾಂಸ್ಕೃತಿಕ ವಿನಿಮಯ ಮತ್ತು ಜನರಲ್ಲಿ ಪರಸ್ಪರ ತಿಳುವಳಿಕೆ, ಸಹಕಾರ ಮತ್ತು ಶಾಂತಿಯ ಅಭಿವೃದ್ಧಿಯ ಪ್ರಮುಖ ಸಾಧನವಾಗಿ ಈ ವಸ್ತು ಸಂಗ್ರಹಾಲಯ ಅಥವಾ ಇಂಗ್ಲಿಷ್ನಲ್ಲಿ ಮ್ಯೂಸಿಯಂ ಅಂತ ಕರೆಯಲಾಗುತ್ತದೆ ಈ ದಿನವನ್ನು ಆಚರಿಸಲಾಗುತ್ತದೆ. ಇಲ್ಲಿ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನವನ್ನು 1977ರಲ್ಲಿ ಆಚರಿಸಲಾಯಿತು ಮತ್ತು ಇದರಲ್ಲಿ 2024ರ ಥೀಮ್ ಏನಾಗಿರುತ್ತದೆ ಅಂದರೆ ಮ್ಯೂಸಿಯಂ ಫಾರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಎನ್ನುವುದು 2024ರ ಥೀಮ್ ಆಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ಗಳ PDF ಅನ್ನು ಡೌನ್ಲೋಡ್ ಮಾಡಲು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಲಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಯಾರು ಆಲ್ ಇಂಡಿಯಾ ರೇಡಿಯೋದ ಡೈರೆಕ್ಟರ್ ಜನರಲ್ ಆಗಿ ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. ಮೌಶಾಮಿ ಚಕ್ರವರ್ತಿ ಇವರು ಆಲ್ ಇಂಡಿಯಾ ರೇಡಿಯೋದ ನೂತನ ಡೈರೆಕ್ಟರ್ ಜನರಲ್ ಆಗಿ ನೇಮಕಗೊಂಡಿರುತ್ತಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಆಪ್ಷನ್ಸ್ನಲ್ಲಿ ನೋಡಿ, ನವನೀತ್ ಸೆಹಗಲ್ ಇವರ ಬಗ್ಗೆ ಮಾಹಿತಿಯು. ನವನೀತ್ ಸೆಹಗಲ್ ಇವರು ಪ್ರಸಾರನ್ ಭಾರತಿ ಸಂಘದ ಅಧ್ಯಕ್ಷರಾಗಿರುತ್ತಾರೆ. ದಿನೇಶ್ ಕುಮಾರ್ ತ್ರಿಪಾಠಿ ಇವರು ಭಾರತೀಯ ಸೇನೆಯ ಮುಖ್ಯಸ್ಥರಾಗಿರುತ್ತಾರೆ ಅಥವಾ ಅಧ್ಯಕ್ಷರಾಗಿರುತ್ತಾರೆ. ಹಾಗೆಯೇ MV ರಾವ್ ಇವರು ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ನ ಮುಖ್ಯಸ್ಥರಾಗಿರುತ್ತಾರೆ ಅಥವಾ ಅಧ್ಯಕ್ಷರಾಗಿರುತ್ತಾರೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. ಟೈಮ್ಸ್ ಹೈಯರ್ ಎಜುಕೇಷನ್ ಯಂಗ್ ಯೂನಿವರ್ಸಿಟಿ ಶ್ರೇಯಾಂಕ 2024ರಲ್ಲಿ ಭಾರತದ ಎಷ್ಟು ವಿಶ್ವವಿದ್ಯಾಲಯಗಳು ಸೇರಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. 2 ವಿಶ್ವವಿದ್ಯಾಲಯಗಳು ಸೇರಿವೆ ಈ ಟೈಮ್ಸ್ ಹೈಯರ್ ಎಜುಕೇಷನ್ ಯಂಗ್ ಯೂನಿವರ್ಸಿಟಿ ಶ್ರೇಯಾಂಕ 2024ರಲ್ಲಿ. ಇಲ್ಲಿ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಟೈಮ್ಸ್ ಹೈಯರ್ ಎಜುಕೇಷನ್ ಯಂಗ್ ಯೂನಿವರ್ಸಿಟಿ ರ್ಯಾಂಕಿಂಗ್ 2024 ಇದಾಗಿರುತ್ತದೆ. ಈ ವರ್ಷ 2 ರ್ಯಾಂಕಿಂಗನ್ನು ಬಿಡುಗಡೆ ಮಾಡಿದರು. ಒಂದು ಈ ಟೈಮ್ಸ್ ಹೈಯರ್ ಎಜುಕೇಷನ್ ಯಂಗ್ ಯೂನಿವರ್ಸಿಟಿ ರ್ಯಾಂಕಿಂಗ್, ಮತ್ತೊಂದು ಟೈಮ್ಸ್ ಹೈಯರ್ ಎಜುಕೇಷನ್ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ 2024 ಕೂಡ ಬಿಡುಗಡೆ ಮಾಡಲಾಯಿತು. ಇದು ಇದಕ್ಕಿಂತ ಮುಂಚೆ ಬಿಡುಗಡೆ ಮಾಡಿದ್ದಾರೆ. ಅದರ ಮಾಹಿತಿಯನ್ನು ಕೂಡ ಇಲ್ಲಿ ತಿಳಿಸ್ತೇನೆ. ಇಲ್ಲಿ ಮೊದಲು ಈ ಟೈಮ್ಸ್ ಹೈಯರ್ ಎಜುಕೇಷನ್ ಯಂಗ್ ಯೂನಿವರ್ಸಿಟಿ ಅಂದರೆ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿ 50 ವರ್ಷ ಅಥವಾ ಅದಕ್ಕಿಂತ ಕಡಿಮೆ ವರ್ಷಗಳು ಆಗಿದ್ದಲ್ಲಿ ಅವುಗಳನ್ನು ಈ ಯಂಗ್ ಯೂನಿವರ್ಸಿಟಿ ರ್ಯಾಂಕಿಂಗ್ನಲ್ಲಿ ಸೇರ್ಪಡಿಸಲಾಗುತ್ತದೆ. ಇದರಲ್ಲಿ ಭಾರತದ 2 ಯೂನಿವರ್ಸಿಟಿಗಳು ಸೇರಿವೆ. ಒಂದು ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯ, ಇದು ಮೊದಲನೆಯ ಸ್ಥಾನದಲ್ಲಿದೆ ಭಾರತದಲ್ಲಿ. ಇದು ಕೇರಳದಲ್ಲಿದೆ ಮತ್ತು ಇದು ವರ್ಲ್ಡ್ನಲ್ಲಿ 81ನೇ ಸ್ಥಾನವನ್ನು ಪಡೆದುಕೊಂಡಿದೆ ಈ ಟೈಮ್ಸ್ ಹೈಯರ್ ಎಜುಕೇಷನ್ ಯಂಗ್ ಯೂನಿವರ್ಸಿಟಿಯಲ್ಲಿ. ಮತ್ತು ಅಣ್ಣಾ ವಿಶ್ವವಿದ್ಯಾಲಯ, ಇದು 2ನೇ ಸ್ಥಾನದಲ್ಲಿದೆ ಭಾರತದಲ್ಲಿ ಮತ್ತು ವಿಶ್ವದಲ್ಲಿ ಇದು 96ನೇ ಸ್ಥಾನದಲ್ಲಿದೆ. ಇದು ಚೆನ್ನೈನಲ್ಲಿದೆ. ಈ ಟೈಮ್ಸ್ ಹೈಯರ್ ಎಜುಕೇಷನ್ ಯಂಗ್ ಯೂನಿವರ್ಸಿಟಿ ರ್ಯಾಂಕಿಂಗ್ 2024ರಲ್ಲಿ ಮೊದಲನೇ ಸ್ಥಾನ ಯಾವುದು ಯೂನಿವರ್ಸಿಟಿ ಪಡೆದುಕೊಂಡಿತು ಅಂದರೆ ನಾನ್ಯಾಂಗ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಸಿಂಗಾಪುರ್, ಇದು ಮೊದಲನೆಯ ಸ್ಥಾನವನ್ನು ಇಲ್ಲಿ ಪಡೆದುಕೊಂಡಿರುತ್ತದೆ. ಇಲ್ಲಿ ಟೈಮ್ಸ್ ಹೈಯರ್ ಎಜುಕೇಷನ್ ಯಂಗ್ ಯೂನಿವರ್ಸಿಟಿ ರ್ಯಾಂಕಿಂಗ್ 2024 ಯಾರು ಬಿಡುಗಡೆ ಮಾಡುತ್ತಾರೆ ಅಂದರೆ ಟೈಮ್ಸ್ ಹೈಯರ್ ಎಜುಕೇಷನ್ ಸಂಸ್ಥೆ ಇದನ್ನು ಬಿಡುಗಡೆ ಮಾಡುತ್ತದೆ. ಹಾಗೆ ಈಗ ತಿಳಿಸಿದಂತೆ ಟೈಮ್ಸ್ ಹೈಯರ್ ಎಜುಕೇಷನ್
ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ನ ಬಗ್ಗೆ ಮಾಹಿತಿ ನೋಡುವುದರಲ್ಲಿ ಇದರಲ್ಲಿ ಭಾರತದಲ್ಲಿ ಮೊದಲ ಸ್ಥಾನವನ್ನು ಪಡೆದ ಯೂನಿವರ್ಸಿಟಿ ಯಾವುದಾಗಿರುತ್ತದೆ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ವಿಶ್ವವಿದ್ಯಾಲಯವು ಟೈಮ್ಸ್ ಹೈಯರ್ ಎಜುಕೇಷನ್ ವರ್ಲ್ಡ್ ಯೂನಿವರ್ಸಿಟಿ ಶ್ರೇಯಾಂಕದಲ್ಲಿ 2024ರಲ್ಲಿ ಮೊದಲನೆಯ ಸ್ಥಾನವನ್ನು ಪಡೆದಿತ್ತು. ಹಾಗೆ ಇದು ಟೈಮ್ಸ್ ಹೈಯರ್ ಎಜುಕೇಷನ್ ಏಷ್ಯಾಸ್ ಯೂನಿವರ್ಸಿಟಿ ಶ್ರೇಯಾಂಕದಲ್ಲಿ 2024ರಲ್ಲಿ ಈ ಯೂನಿವರ್ಸಿಟಿಯು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಯೂನಿವರ್ಸಿಟಿಯು ಇದು 32ನೆಯ ಸ್ಥಾನವನ್ನು ಪಡೆದಿತ್ತು. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಹಾಗೆಯೇ ಸೆಂಟರ್ ಫಾರ್ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ರಿಪೋರ್ಟ್ 2024 ಇದನ್ನು ಕೂಡ ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿರುತ್ತದೆ. ಇದರಲ್ಲಿ ಭಾರತದಲ್ಲಿ ಮೊದಲನೆಯ ಸ್ಥಾನವನ್ನು ಪಡೆದುಕೊಂಡ ಯೂನಿವರ್ಸಿಟಿ ಯಾವುದಾಗಿರುತ್ತದೆ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ IIM ಅಹಮದಾಬಾದ್ ಮೊದಲನೆಯ ಸ್ಥಾನವನ್ನು ಪಡೆದುಕೊಂಡಿತು ಭಾರತದಲ್ಲಿ. ಹಾಗೆ ವರ್ಲ್ಡ್ನಲ್ಲಿ 410ನೆಯ ಸ್ಥಾನವನ್ನು ಪಡೆದುಕೊಂಡಿತು ಈ ಸೆಂಟರ್ ಫಾರ್ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ನಲ್ಲಿ. ಈ ಸೆಂಟರ್ ಫಾರ್ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ನಲ್ಲಿ ಮೊದಲ ಸ್ಥಾನ ಯಾವ ವಿಶ್ವವಿದ್ಯಾಲಯ ಪಡೆದುಕೊಂಡಿತು ಅಂದರೆ ಹಾರ್ವರ್ಡ್ ಯೂನಿವರ್ಸಿಟಿಯು ಮೊದಲ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ ಈ ರಿಪೋರ್ಟ್ನಲ್ಲಿ. ಸೊ ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾವ ದೇಶವು ಇತ್ತೀಚೆಗೆ ತನ್ನ ಎಲ್ಲ ಹಿಮನದಿಗಳನ್ನು ಕಳೆದುಕೊಂಡ ಮೊದಲ ದೇಶವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ವೆನೆಜುವೆಲಾ ದೇಶ. ವೆನೆಜುವೆಲಾ ದೇಶವು ತನ್ನಲ್ಲಿದ್ದ ಎಲ್ಲ ಹಿಮನದಿಗಳನ್ನು ಕಳೆದುಕೊಂಡ ಮೊದಲ ದೇಶ ಇದಾಗಿರುತ್ತದೆ. ಇಲ್ಲಿ ಇವರು ಲಾಸ್ಟ್ನಾಗಿ ಕರಗಿದ ಹಿಮನದಿ ಯಾವುದಾಗಿರುತ್ತದೆ ಅಂದರೆ ಅಂಡೇಸ್ನ ಹಂಬೋಲ್ಟ್ ಹಿಮನದಿ ಕರಗಿದ ನಂತರ ಇವರು ಈ ಪರಿಸ್ಥಿತಿಗೆ ಎದುರಾಗಿದ್ದಾರೆ. ಇಲ್ಲಿ ಹಂಬೋಲ್ಟ್ ಗ್ಲೇಸಿಯರ್ ಅಥವಾ ಹಂಬೋಲ್ಟ್ ಹಿಮನದಿ ಇದು ಇತ್ತೀಚಿನ ರಿಪೋರ್ಟ್ನಲ್ಲಿ ಇದು 2 ಹೆಕ್ಟೇರ್ಗಿಂತಲೂ ಕಡಿಮೆ ಇದೆ ಎಂದು ತಿಳಿಸಿದ ನಂತರ ಇದನ್ನು ಹಿಮನದಿ ಎಂದು ಕರೆಯಲಾಗುವುದಿಲ್ಲ ಎಂದು ಹೇಳಿ ಇದನ್ನು ಐಸ್ ಎಂದು ಕರೆಯಲಾಗುತ್ತದೆ ಅಂತ ಹೇಳಿದ್ದಾರೆ. ಹೀಗಾಗಿ ವೆನೆಜುವೆಲಾ ತನ್ನ ಎಲ್ಲ ಹಿಮನದಿಗಳನ್ನು ಕಳೆದುಕೊಂಡ ಮೊದಲ ದೇಶವಾಗಿ ಹೊರಹೊಮ್ಮಿರುತ್ತದೆ. ಇಲ್ಲಿ ನೆನಪಿಟ್ಟುಕೊಳ್ಳಿ, ಈ ವೆನೆಜುವೆಲಾ ದೇಶದಲ್ಲಿ ಸಿಯೇರಾ ನವೇಡಾ ಡಿ ಮೆರೆಡಾ ಪರ್ವತ ಶ್ರೇಣಿಯಲ್ಲಿ ಒಟ್ಟಾಗಿ 6 ಹಿಮನದಿಗಳು ಇತ್ತು. ಈಗ 6 ಹಿಮನದಿಗಳು ಕೂಡ ಕರಗಿದೆ. ಸೊ ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಇಲ್ಲಿ ಮ್ಯಾಪ್ನಲ್ಲಿ ವೆನೆಜುವೆಲಾ ದೇಶ ಎಲ್ಲಿ ಬರುತ್ತದೆ ಅಂತ ನೋಡಿ, ಇಲ್ಲಿ ಬರುತ್ತದೆ. ಇಲ್ಲಿ ಇದರ ರಾಜಧಾನಿ ಯಾವುದಾಗಿರುತ್ತದೆ ಅಂದರೆ ಕ್ಯಾರಕಾಸ್ ಆಗಿರುತ್ತದೆ. ಕರೆನ್ಸಿ ವೆನೆಜುವೆಲಾದ ಬೊಲಿವಾರ್ ಆಗಿರುತ್ತದೆ ಮತ್ತು ವೆನೆಜುವೆಲಾದ ಅಧ್ಯಕ್ಷ ಯಾರಾಗಿರುತ್ತಾರೆ ಅಂದರೆ ನಿಕೋಲಸ್ ಮಡುರೋ ಆಗಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾವ ಕಂಪನಿಯು ದೇಶದಲ್ಲಿ 2 ಎಥೆನಾಲ್ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು 600 ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಎ, ನಯಾನ ಎನರ್ಜೀಸ್ ಕಂಪನಿಯು 2 ಎಥೆನಾಲ್ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು 600 ಕೋಟಿ ರೂಪಾಯಿಗಳ ಹೂಡಿಕೆಯನ್ನು ಮಾಡುತ್ತಿದೆ. ಇಲ್ಲಿ ಎಥೆನಾಲ್ ಎನರ್ಜಿ ಕಂಪನಿ ಇದು ಒಂದು ಖಾಸಗಿ ಡೌನ್ಸ್ಟ್ರೀಮ್ ಕಂಪನಿಯಾಗಿರುತ್ತದೆ. ಈ ಕಂಪನಿ ಆಂಧ್ರಪ್ರದೇಶ ಮತ್ತು ಮಧ್ಯಪ್ರದೇಶದಲ್ಲಿ 2 ಎಥೆನಾಲ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲು ಯೋಜಿಸಿರುತ್ತದೆ. ಇಲ್ಲಿ ಎಷ್ಟು? 600 ಕೋಟಿ ರೂಪಾಯಿ ಹೂಡಿಕೆ ಇದರಲ್ಲಿ ಮಾಡಲಾಗಿರುತ್ತದೆ. ಇಲ್ಲಿ ಪ್ರತಿಯೊಂದು ದಿನಕ್ಕೆ 200 ಕಿಲೋ ಲೀಟರ್ನಷ್ಟು ಎಥೆನಾಲ್ ಅನ್ನು ಉತ್ಪಾದಿಸುತ್ತದೆ ಎಂದು ತಿಳಿಸಿದ್ದಾರೆ. ಮತ್ತು ಈ ಕಂಪನಿಗಳು ಪ್ರಾರಂಭಿಸುತ್ತಿದ್ದಾರಲ್ಲ ಎಥೆನಾಲ್ ಉತ್ಪಾದನಾ ಘಟಕಗಳನ್ನು, ಇದು ಫಿನಾನ್ಷಿಯಲ್ ಇಯರ್ 2026ರ ಗುರಿ ಇರುತ್ತದೆ. ನಮ್ಮ ಭಾರತದಲ್ಲಿ ಎಷ್ಟು 20% ಎಥೆನಾಲ್ ಮಿಶ್ರಣವನ್ನು ಮಾಡಬೇಕೆನ್ನುವುದು ಈ ಗುರಿಯ ಒಂದು ಪಾರ್ಟ್ ಆಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ವಿಶ್ವದ ಅತ್ಯಂತ ಎತ್ತರದ ಸ್ಪರ್ಧಾತ್ಮಕ ಈಜು ಕೊಳವನ್ನು ಯಾವ ದೇಶದಲ್ಲಿ ತೆರೆಯಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಭೂತಾನ್ನಲ್ಲಿ ವಿಶ್ವದ ಅತ್ಯಂತ ಎತ್ತರದ ಸ್ಪರ್ಧಾತ್ಮಕ ಈಜು ಕೊಳವನ್ನು ತೆರೆಯಲಾಗುತ್ತಿದೆ. ಇಲ್ಲಿ ಇದರ ಎತ್ತರ ಎಷ್ಟಾಗಿರುತ್ತದೆ ಅಂದರೆ 8200 ಅಡಿ ಎತ್ತರದ ಸ್ಪರ್ಧಾತ್ಮಕ ಈಜು ಕೊಳವಾಗಿರುತ್ತದೆ. ಹಾಗಾಗಿ ಇದು ವಿಶ್ವದ ಅತ್ಯಂತ ಎತ್ತರದ ಸ್ಪರ್ಧಾತ್ಮಕ ಈಜು ಕೊಳವಾಗಿದೆ. ಇದು ಭೂತಾನ್ನಲ್ಲಿ ವರ್ಲ್ಡ್ ಅಕ್ವಾಟಿಕ್ಸ್ ಮತ್ತು ಭೂತಾನ್ ಅಕ್ವಾಟಿಕ್ಸ್ ಫೆಡರೇಷನ್ ಈ ಈಜುಕೊಳವನ್ನು ಅಭಿವೃದ್ಧಿಪಡಿಸಿರುತ್ತದೆ ಮತ್ತು ಇದು ಎಲ್ಲಿ ಇದೆ ಅಂದರೆ ಭೂತಾನ್ನ ಥಿಂಪುವಿನಲ್ಲಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. ಮೇ 2024ರಲ್ಲಿ ಆಫ್ರಿಕನ್ ಕ್ಲೀನ್ ಕುಕಿಂಗ್ ಸಬ್ಮಿಟ್ ಇದನ್ನು ಎಲ್ಲಿ ಆಯೋಜಿಸಲಾಗಿದೆ? ಸರಿಯಾದ ಉತ್ತರವು ಆಪ್ಷನ್ ಬಿ, ಪ್ಯಾರಿಸ್ನಲ್ಲಿ ಆಫ್ರಿಕನ್ ಕ್ಲೀನ್ ಕುಕಿಂಗ್ ಸಬ್ಮಿಟ್ 2024 ಆಯೋಜಿಸಲಾಯಿತು. ಇದರ ಗುರಿ ಏನಾಗಿರುತ್ತದೆ ಅಂದರೆ ಸಾಂಪ್ರದಾಯಿಕ ಅಡುಗೆ ವಿಧಾನಗಳು ಉಂಟುಮಾಡುವ ಪ್ರಮುಖ ಆರೋಗ್ಯ ಮತ್ತು ಪರಿಸರ ಸಮಸ್ಯೆಗಳು ಇವುಗಳನ್ನು ಎದುರಿಸುವುದು ಇದರ ಮೇನ್ ಗುರಿಯಾಗಿರುತ್ತದೆ. ಅಂದರೆ ಇಲ್ಲಿ ಆಫ್ರಿಕನ್ ಜನರು ಹೆಚ್ಚಾಗಿ ಪದಾರ್ಥಗಳನ್ನು ಬಾಯ್ಲ್ ಮಾಡುವುದಕ್ಕಾಗಿ ಈಗ ಕೂಡ ಉರುವಲು ಕಡ್ಡಿಗಳನ್ನು ಅಥವಾ ಉರುವಲುಗಳನ್ನು ಬಳಸುತ್ತಾರೆ. ಉರುವಲುಗಳನ್ನು ಬಳಸುವುದರಿಂದ ಇದರಿಂದ ಹೊರಬರುವ ಹೊಗೆ ಉಂಟಲ್ಲ, ಇವುಗಳಿಂದ ಉಸಿರಾಟದ ತೊಂದರೆಗಳು ಆಗುತ್ತದೆ ಮತ್ತು ಉರುವಲುಗಳನ್ನು ಮರಗಳಿಂದ ಕಡಿದು ತೆಗೆಯಬೇಕಾಗುತ್ತದಲ್ಲ, ಹಾಗಾಗಿ ಪರಿಸರ ಸಮಸ್ಯೆಗಳು ಕೂಡ ಆಗುತ್ತದೆ. ಇದನ್ನು ಸರಿಪಡಿಸುವುದಕ್ಕಾಗಿ ಆಫ್ರಿಕನ್ ಕ್ಲೀನ್ ಕುಕಿಂಗ್ ಸಬ್ಮಿಟ್ 2024 ಆಯೋಜಿಸಲಾಯಿತು. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇದೊಂದು
ಬೇರೆ ರೀತಿಯಾದ ಒಂದು ಕ್ರಮ ಆಗಿರುವುದರಿಂದ ತುಂಬ ಇಂಪಾರ್ಟೆಂಟ್ ಆದ ಮಾಹಿತಿ ಆಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡಿ. ಯಾವ ಕಾದಂಬರಿಯನ್ನು ಯುನೆಸ್ಕೋ ಮೆಮೊರಿ ಆಫ್ ದಿ ವರ್ಲ್ಡ್ ಭಾಗವಾಗಿ ಗುರುತಿಸಿದೆ ಅಥವಾ ಈ ಪಟ್ಟಿಯಲ್ಲಿ ಸೇರಿಸಿದ್ದಾರೆ? ಸೊ ಇದು ನಿಮಗೆ ಗೊತ್ತೇ ಇರಬಹುದು. ಇತ್ತೀಚೆಗೆ 2-3 ಕ್ಲಾಸ್ಗಳ ಹಿಂದೆ ತಿಳಿಸಿದ್ದು ಯುನೆಸ್ಕೋ ಮೆಮೊರಿ ಆಫ್ ದಿ ವರ್ಲ್ಡ್ ಪಟ್ಟಿ. ಇದು ಮಂಗೋಲಿಯಾದ ಉಲಾನ್ ಬಟಾರ್ನಲ್ಲಿ ನಡೆದ ಏಷ್ಯಾ ಮತ್ತು ಪೆಸಿಫಿಕ್ಗಾಗಿ ವಿಶ್ವ ಸಮಿತಿಯ ಸ್ಮರಣೀಯ 10ನೇ ಸಾಮಾನ್ಯ ಸಭೆಯಲ್ಲಿ ಈ ಮೆಮೊರಿ ಆಫ್ ದಿ ವರ್ಲ್ಡ್ ಪಟ್ಟಿಯನ್ನು ಬಿಡುಗಡೆ ಮಾಡಲಾಯಿತು. ಇಲ್ಲಿ ಹಿಂದೆ ತಿಳಿಸಿದರಲ್ಲಿ ಭಾರತದಿಂದ 3 ಕಾದಂಬರಿಗಳು ಈ ಪಟ್ಟಿಗೆ ಸೇರಿದ್ದವು. ಒಂದು ರಾಮಚರಿತಮಾನಸ್, ಎರಡನೆಯದಾಗಿ ಪಂಚತಂತ್ರ ಮತ್ತು ಮೂರನೆಯದಾಗಿ ಸಹೃದಯ ಲೋಕನ. ಇತ್ತೀಚೆಗೆ ಇನ್ನೊಂದು ಕಾದಂಬರಿಯನ್ನು ಪಟ್ಟಿ ಮಾಡಲಾಗಿದೆ. ಅದುವೇ ಸುಲ್ತಾನ ಕನಸು ಅಥವಾ ಸುಲ್ತಾನ್ಸ್ ಡ್ರೀಮ್ ಎನ್ನುವ ಪುಸ್ತಕವನ್ನು ಈ ಯುನೆಸ್ಕೋದ ಮೆಮೊರಿ ಆಫ್ ದಿ ವರ್ಲ್ಡ್ ಭಾಗಕ್ಕೆ ಅಥವಾ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿರುತ್ತದೆ. ಇಲ್ಲಿ ಈ ಪುಸ್ತಕವನ್ನು ಯಾರು ಬರೆದದ್ದು ಅಂತ ಕೇಳಿದರೆ ಬೇಗಂ ರೊಕೇಯಾ ಸಖಾವತ್ ಹುಸೈನ್ ಅವರು ಸುಲ್ತಾನನ ಕನಸು ಅಥವಾ ಸುಲ್ತಾನಸ್ ಡ್ರೀಮ್ ಎನ್ನುವ ಪುಸ್ತಕವನ್ನು ಬರೆದಿದ್ದಾರೆ. ಇದನ್ನು 1905ರಲ್ಲಿ ಬರೆದಿದ್ದರು. ಈ ಪುಸ್ತಕದಲ್ಲಿ ಏನು ತಿಳಿಸಲಾಗುತ್ತದೆ ಅಂದರೆ ಇದು ವೈಜ್ಞಾನಿಕ ಕಾದಂಬರಿಯಾಗಿರುತ್ತದೆ ಮತ್ತು ಇದು ಸ್ತ್ರೀವಾದಿ ಬರವಣಿಗೆಯ ಮೊದಲ ಕೃತಿಗಳಲ್ಲಿ ಒಂದಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ CBIನ ಹೆಚ್ಚುವರಿ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಆಗಿರುತ್ತದೆ. AYV ಕೃಷ್ಣ ಮತ್ತು N ವೇಣು ಗೋಪಾಲ್ ಇವರು ಇಬ್ಬರನ್ನು ಕೂಡ CBIನ ಹೆಚ್ಚುವರಿ ನಿರ್ದೇಶಕರಾಗಿ ನೇಮಿಸಲಾಗಿದೆ. CBIನ ಅಧ್ಯಕ್ಷರು ಯಾರಾಗಿರುತ್ತಾರೆ ಅಂದರೆ ಪ್ರವೀಣ್ ಸೂದ್ ಆಗಿರುತ್ತಾರೆ. ಇವರು CBIನ ಅಧ್ಯಕ್ಷರಾಗಿದ್ದಾರೆ. ಮುಂದಿನ ಪ್ರಶ್ನೆ. ವಿಶ್ವಸಂಸ್ಥೆಯು 2024ರಲ್ಲಿ ಭಾರತೀಯ ಆರ್ಥಿಕತೆಯ ನಿರೀಕ್ಷಿತ ಬೆಳವಣಿಗೆ ದರ ಎಷ್ಟಾಗುತ್ತದೆ ಎಂದು ತಿಳಿಸಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ 6.9% ಆಗುತ್ತದೆ ಎಂದು ತಿಳಿಸಿದ್ದಾರೆ. ಇಲ್ಲಿ ಈ ರಿಪೋರ್ಟ್ನ ಬಗ್ಗೆ ಮಾಹಿತಿ ನೋಡೋಣ. ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ಭವಿಷ್ಯ ವರದಿ ಇದಾಗಿರುತ್ತದೆ. ಇದರಲ್ಲಿ ಈ ವರದಿಯನ್ನು ಯಾರು ಬಿಡುಗಡೆ ಮಾಡುತ್ತಾರೆ ಅಂತ ನೆನಪಿಟ್ಟುಕೊಳ್ಳಿ. ಇದನ್ನು ವಿಶ್ವಸಂಸ್ಥೆಯ ಆರ್ಥಿಕ ವಿಶ್ಲೇಷಣೆ ಮತ್ತು ನೀತಿ ವಿಭಾಗವು ಇದನ್ನು ಬಿಡುಗಡೆ ಮಾಡುತ್ತದೆ. ವರದಿ ನೆನಪಿಟ್ಟುಕೊಳ್ಳಿ, ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ಭವಿಷ್ಯ ವರದಿ. ಇದರಲ್ಲಿ ವಿಶ್ವಸಂಸ್ಥೆ 2024ರಲ್ಲಿ ಅಂದರೆ ಜನವರಿಯಿಂದ ಡಿಸೆಂಬರ್ 2024ರಲ್ಲಿ ಭಾರತೀಯ ಆರ್ಥಿಕತೆಯ ಬೆಳವಣಿಗೆಯ ದರ ಮುನ್ಸೂಚನೆಯನ್ನು 6.9ಕ್ಕೆ ಪರಿಷ್ಕರಿಸಿದೆ. ಅಂದರೆ ಈ ಜನವರಿ 2024ರಲ್ಲಿ ಒಂದು ರಿಪೋರ್ಟನ್ನು ಇವರು ಬಿಡುಗಡೆ ಮಾಡಿದ್ರು. ಇದರಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯ ದರ ಎಷ್ಟಾಗಿತ್ತು ಅಂದರೆ 6.2% ಅಂತ ತಿಳಿಸಿದ್ದರು. ಈಗ ಮಿಡ್ ಟೈಮ್ನಲ್ಲಿ ಈ ವರದಿಯನ್ನು ಬಿಡುಗಡೆ ಮಾಡಿರುವ ವಿಶ್ವಸಂಸ್ಥೆಯು ಭಾರತೀಯ ಆರ್ಥಿಕ ಬೆಳವಣಿಗೆಯ ದರ 6.9%ಗೆ ಪರಿಷ್ಕರಿಸಿದ್ದಾರೆ. ಮತ್ತು ಇದು ಕೂಡ ತಿಳಿಸಿದ್ದಾರೆ 2025ರ ವೇಳೆಗೆ ಭಾರತದ ಆರ್ಥಿಕ ಬೆಳವಣಿಗೆಯ ದರ ಎಷ್ಟಾಗಿರುತ್ತದೆ ಅಂದರೆ 6.6% ಆಗಿರುತ್ತದೆ. ಅದರಲ್ಲಿ ಯಾವುದೇ ಚೇಂಜಸ್ ಆಗುವುದಿಲ್ಲ ಅಂತ ತಿಳಿಸಿದ್ದಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಕ್ರೊಯೇಷಿಯಾ ದೇಶದ ಹೊಸ ಪ್ರಧಾನಮಂತ್ರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಎ ಆಗಿರುತ್ತದೆ. ಆಂಡ್ರೇಜ್ ಪ್ಲೆಕೋವಿಕ್ ಅವರು ಕ್ರೊಯೇಷಿಯಾ ದೇಶದ ಹೊಸ ಪ್ರಧಾನಿಯಾಗಿ ನೇಮಕಗೊಂಡಿದ್ದಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. ಇತ್ತೀಚೆಗೆ ವಿಶ್ವ ಏಡ್ಸ್ ಲಸಿಕಾ ದಿನವನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರವು ಆಪ್ಷನ್ ಎ ಮೇ 18ರಂದು ವಿಶ್ವ ಏಡ್ಸ್ ಲಸಿಕಾ ದಿನವನ್ನು ಆಯೋಜಿಸಲಾಯಿತು ಅಥವಾ ಆಚರಿಸಲಾಯಿತು. ಏಡ್ಸ್ ಇದರ ಫುಲ್ ಫಾರ್ಮ್ ಏನಾಗಿರುತ್ತದೆ ಅಂದರೆ ಅಕ್ವೈರ್ಡ್ ಇಮ್ಯೂನ್ ಡಿಫಿಷಿಯನ್ಸಿ ಸಿಂಡ್ರೋಮ್ ಆಗಿರುತ್ತದೆ. ಮತ್ತು ಈ ವಿಶ್ವ ಏಡ್ಸ್ ಲಸಿಕಾ ದಿನಾಚರಣೆಯನ್ನು ವರ್ಲ್ಡ್ HIV ಲಸಿಕಾ ದಿನಾಚರಣೆ ಎಂದು ಕೂಡ ಕರೆಯಲಾಗುತ್ತದೆ. ಇಲ್ಲಿ HIV ಅಂದರೆ ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ ವೈರಸ್ ಎನ್ನುವುದಾಗಿರುತ್ತದೆ. ಈ ವಿಶ್ವ ಏಡ್ಸ್ ಲಸಿಕಾ ದಿನವನ್ನು 1998ರಲ್ಲಿ ಮೊದಲ ಬಾರಿಗೆ ಆಚರಿಸಲಾಯಿತು. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಎಲ್ಲಿ ತನ್ನ ಮೊದಲ ಮಾನವ ಕೇಂದ್ರಿತ AI ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಸ್ಥಾಪನೆ ಮಾಡಲಿದೆ ಎಂದು ಘೋಷಿಸಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಎ ಪ್ಯಾರಿಸ್ನಲ್ಲಿ ಮಾನವ ಕೇಂದ್ರಿತ AI ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಸ್ಥಾಪನೆ ಮಾಡುವುದಾಗಿ TCS ಇತ್ತೀಚೆಗೆ ಘೋಷಿಸಿರುತ್ತದೆ. ಇಲ್ಲಿ ಇದು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತದೆ ಅಂದರೆ ಪ್ಯಾರಿಸ್ ಫ್ರೆಂಚ್ನಲ್ಲಿದೆ, ಫ್ರೆಂಚಿನ ರಾಜಧಾನಿಯಾಗಿರುತ್ತದೆ. ಇಲ್ಲಿ ಇರುವ ಕಂಪನೀಸ್ಗಳಿಗೆ ಇದು ಸ್ಟಾರ್ಟಪ್ಸ್ಗಳಾಗಿರಬಹುದು, ಇನ್ನಿತರ ಯಾವುದೇ ಕಂಪನೀಸ್ಗಳಾಗಿರಬಹುದು, ಇವುಗಳಿಗೆ ಯಾವುದೇ ರೀತಿಯಾದ ಮಾಹಿತಿಗಳು ಬೇಕೆಂದಲ್ಲಿ ಈ AI ಸೆಂಟರ್ ಸಹಾಯ ಮಾಡುತ್ತದೆ. ಮತ್ತು ಇದರಿಂದ ಹೆಚ್ಚಾಗಿ ಮಾನವ ಕೇಂದ್ರಿತ AI ಸೆಂಟರ್ ಆಗಿರುವುದರಿಂದ ನ್ಯೂ ಡಿಸೈನ್ಸ್ಗಳನ್ನು ಮಾಡುವುದು ಅಥವಾ ನ್ಯೂ ಐಡಿಯಾಸ್ಗಳನ್ನು ಡೆವಲಪ್ ಮಾಡುವುದು, ಈ ರೀತಿಯ ವರ್ಕ್ಗಳನ್ನು ಈ ಒಂದು ಸೆಂಟರ್ನಲ್ಲಿ ಮಾಡಬಹುದು ಎಂದು ತಿಳಿಸಿದ್ದಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. ಯಾವ ಭಾರತೀಯ ಜೋಡಿ ಇತ್ತೀಚೆಗೆ ಥೈಲ್ಯಾಂಡ್ ಓಪನ್ ಪ್ರಶಸ್ತಿಯನ್ನು ಗೆದ್ದಿದೆ? ಸರಿಯಾದ ಉತ್ತರವು ಆಪ್ಷನ್ ಸಿ ಸಾತ್ವಿಕ್ ಮತ್ತು ಚಿರಾಗ್ ಶೆಟ್ಟಿ ಇವರು
ಥೈಲ್ಯಾಂಡ್ಸ್ ಓಪನ್ ಪ್ರಶಸ್ತಿಯನ್ನು 2024ರಲ್ಲಿ ಗೆದ್ದಿರುತ್ತಾರೆ. ಬ್ಯಾಂಕಾಕ್ನಲ್ಲಿ ನಡೆದ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನಲ್ಲಿ ಭಾರತದ ಸ್ಟಾರ್ ಆಟಗಾರರಾದ ಸಾತ್ವಿಕ್ ಸಾಯಿರಾಜ್, ರಾಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಇವರು ಚೀನಾದ ಚೆನ್ ಬೋ ಯಾಂಗ್ ಮತ್ತು ಲಿಯು ಯಿ ಇವರನ್ನು ಸೋಲಿಸುವ ಮುಖಾಂತರ ಪುರುಷರ ಡಬಲ್ ಪ್ರಶಸ್ತಿಯನ್ನು ಈ ಥೈಲ್ಯಾಂಡ್ಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನಲ್ಲಿ ಪಡೆದುಕೊಂಡಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯು ಇಂಡಿಯಾಸ್ ಫಸ್ಟ್ ಸ್ಯಾಟಲೈಟ್ ಇನ್ ಆರ್ಬಿಟ್ ಥರ್ಡ್ ಪಾರ್ಟಿ ಲಯಬಿಲಿಟಿ ಇನ್ಶೂರೆನ್ಸ್ ಪಾಲಿಸಿಯನ್ನು ಭಾರತದಲ್ಲಿ ಮೊದಲ ಬಾರಿಗೆ ಯಾರು ಪ್ರಾರಂಭಿಸಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಡಿ ಆಗಿರುತ್ತದೆ. ಟಾಟಾ ಎಐಜಿ ಸಂಸ್ಥೆಯು ಇಂಡಿಯಾಸ್ ಫಸ್ಟ್ ಸ್ಯಾಟಲೈಟ್ ಇನ್ ಆರ್ಬಿಟ್ಸ್ ಥರ್ಡ್ ಪಾರ್ಟಿ ಲಯಬಿಲಿಟಿ ಇನ್ಶೂರೆನ್ಸ್ ಅನ್ನು ಪ್ರಾರಂಭಿಸಿರುತ್ತದೆ. ಇನ್ಶೂರೆನ್ಸ್ ಪಾಲಿಸಿಯನ್ನು ಪ್ರಾರಂಭಿಸಿರುತ್ತದೆ. ಈ ಪಾಲಿಸಿ ಏನು ಅಂದರೆ, ಈ ಕಾರ್ನಲ್ಲಿ ಥರ್ಡ್ ಪಾರ್ಟಿ ಪಾಲಿಸೀಸ್ಗಳು ಇರುತ್ತದಲ್ಲ, ಆ ರೀತಿಯಾಗಿ ಆಗಿರುತ್ತದೆ. ಇಲ್ಲಿ ಸ್ಪೇಸ್ನಲ್ಲಿ ಸ್ಯಾಟಲೈಟ್ಸ್ಗಳು ಇರುತ್ತದಲ್ಲ, 3 ಸ್ಯಾಟಲೈಟ್ಸ್ ಇದೆ ಅಂತ ಅಂದ್ಕೊಳ್ಳಿ. ಒಂದು ವೇಳೆ ಒಂದು ಸ್ಯಾಟಲೈಟ್ ಇನ್ನೊಂದು ಸ್ಯಾಟಲೈಟ್ಗೆ ಡ್ಯಾಮೇಜ್ ಮಾಡಿದರೆ ಆ ಡ್ಯಾಮೇಜಿನ ವೆಚ್ಚವನ್ನು ಇಲ್ಲಿ ಈ ವಿಮಾ ಕಂಪನಿಗಳು ಭರಿಸುತ್ತದೆ. ಹಾಗಾಗಿ ಭಾರತದಲ್ಲಿ ಇದು ಮೊದಲ ಥರ್ಡ್ ಪಾರ್ಟಿ ಲಯಬಿಲಿಟಿ ಇನ್ಶೂರೆನ್ಸ್ ಪಾಲಿಸಿ ಆಗಿರುತ್ತದೆ, ಸ್ಯಾಟಲೈಟ್ಗೆ ತಂದಿರುವುದು. ಸೊ ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. ಪರಿಸರ ಕೊಡುಗೆದಾರರಿಗೆ 10 ವರ್ಷಗಳ ಬ್ಲೂ ರೆಸಿಡೆನ್ಸಿ ವೀಸಾವನ್ನು ಯಾರು ಘೋಷಿಸಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶವು ಪರಿಸರ ಕೊಡುಗೆದಾರರಿಗೆ 10 ವರ್ಷಗಳ ಬ್ಲೂ ರೆಸಿಡೆನ್ಸಿ ವೀಸಾವನ್ನು ಘೋಷಿಸಿರುತ್ತದೆ. ಇಲ್ಲಿ ಏನಾಗಿರುತ್ತದೆ ಅಂದರೆ, ಈ ಬ್ಲೂ ರೆಸಿಡೆನ್ಸಿ ವೀಸಾ ಪರಿಸರ ಸಂಶೋಧನೆ, ಕ್ರಿಯಾಶೀಲತೆ ಮತ್ತು ಪರಿಸರಗಳಲ್ಲಿ ಕೆಲವು ರೀತಿಯ ಕ್ರಮಗಳನ್ನು ತೆಗೆದುಕೊಂಡು ಅವುಗಳಿಗೆ ಪರಿಹಾರವನ್ನು ನೀಡುವ ವ್ಯಕ್ತಿಗಳು ಇದ್ದಾರಲ್ಲ, ಅವುಗಳನ್ನು ಆಕರ್ಷಿಸುವುದಕ್ಕಾಗಿ ಈ ಒಂದು ಬ್ಲೂ ರೆಸಿಡೆನ್ಸಿ ವೀಸಾವನ್ನು ಮಾಡಿದ್ದಾರೆ. ಇದರಲ್ಲಿ 10 ವರ್ಷಗಳ ಕಾಲ ಫ್ರೀ ವೀಸಾ ಆಗಿರುತ್ತದೆ. ಹಾಗೆಯೇ UAE ಇತ್ತೀಚೆಗೆ ಗೋಲ್ಡನ್ ವೀಸಾವನ್ನು ಕೂಡ ಪರಿಚಯಿಸಿತ್ತು. ಇದರ ಅಡಿಯಲ್ಲಿ ಹೂಡಿಕೆದಾರರು, ಉದ್ಯಮಿಗಳು ಇರುತ್ತಾರಲ್ಲ, ಅವರು 1 ದಶಕದ ಅವಧಿಗೆ ಈ ವೀಸಾದ ಅಡಿಯಲ್ಲಿ ರೆಸಿಡೆನ್ಸಿಯನ್ನು ಪಡೆದುಕೊಳ್ಳುತ್ತಾರೆ. ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಥ್ಯಾಂಕ್ ಯು.